ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ತೀವ್ರ ಜಲಕ್ಷಾಮ ಉಂಟಾಗಿದೆ. ಭೀಮಾ ನದಿ ಬತ್ತಿ ಹೋಗಿದ್ದು ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಕಾರಣ ಇಂಡಿ ತಾಲೂಕಿನ ಮೇಲೆ ಸಂಪೂರ್ಣ ಬರದ ಕರಿನೆರಳು ಬಿದ್ದಿದೆ. ಕಷ್ಟಪಟ್ಟು ಬಿತ್ತಿದ್ದ ಹತ್ತಿ ಬೆಳೆ ಮೊಳಕೆ ಒಡೆದು ಚಿಗುರಿದೆ. ಆದರೆ ಮಳೆ ಬಾರದ ಕಾರಣ ಒಣಗ್ತಾ ಇದ್ದು ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಇನ್ನು ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ, ಬೋರ್ವೆಲ್ ಬಾವಿಗಳು ಬತ್ತಿವೆ. ಇದರಿಂದ ಇಂಡಿ ತಾಲೂಕಿನಾದ್ಯಂತ ನೀರಿಗಾಗಿ ಹಾಹಾಕಾರ ಶುರುವಾಗುವ ಪರಿಸ್ಥಿತಿ ಎದುರಾಗಿದೆ. ಭೀಕರ ಬರ ಎದುರಾಗಿದ್ದು ರಾಜ್ಯ ಸರ್ಕಾರ ಸಹಾಯ ಹಸ್ತ ಚಾಚಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಈಗಾಗಲೇ ಏನು ಈ ವರ್ಷ ನಮಗೆ ಬರ ಆವರಿಸಿದೆ. ನಮ್ಮ ತಾಲೂಕಿನಲ್ಲಿ ಅತ್ಯಂತ ಬರಪೀಡಿತ ಒಂದು ನೀರಾವರಿ ವಂಚಿತ ನಮ್ಮೂರು ಅಂಜುಟಿ. ಯಾವುದೇ ನೀರಾವರಿ ಕೆರೆಕಟ್ಟೆಗಳಿಲ್ಲ. ಈ ಬಾರಿ ಸಂಪೂರ್ಣ ಮುಂಗಾರಿವನ್ನು ಮಳೆ ಆಗೋದ್ರಿಂದ ಬೆಳೆಗಳೆಲ್ಲ ಇವತ್ತೇನು ತಾವು ನೋಡಿದರೆ ಈಗೆಲ್ಲ ಏನು ಒಣಗಿದೆ, ಯಾವ ಥರದ್ದು ಎಲ್ಲ ಒಂದು ಕಮರ್ಷಿಯಲ್ ಬೆಳೆ ಆಗಿರ್ಬೋದು, ಇವತ್ತು ಹತ್ತಿದಾಗಿರ್ಬೋದು, ಈರುಳ್ಳಿದಾಗಿರ್ಬೋದು, ಮುಂಗಾರು ಪೀಕ್ ತೊಗರಿ ಆಗಿರ್ಬೋದು, ಇವೆಲ್ಲ ಸಂಪೂರ್ಣ ನೆಲಕ್ಕೆ ಹೋಗ್ಬಿಟ್ಟಿವೆ. ನಮ್ಮ ಬದುಕು ಇವತ್ತು ಹೆಂಗದತ್ತಂದರೆ ಕುಡಿಯೋ ನೀರಿಂದ ಸಹ ದನ ಕರುಗಳಿಗೆ ಸಹ ರಕ್ಷಣೆ ಮಾಡ್ತಕ್ಕಂಥದ್ದನ್ನು ನಾವು ಕೈ ಬಂದಂಗೆ ನಾವೇನು 1000, 10,000, 50,000 ಬೆಲೆ ಬೆಳತಕ್ಕಂಥದ್ದನ್ನು ದನ ಕರುಗಳನ್ನು 5,000 ರೂಪಾಯಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬದುಕು ತುಂಬ ಕ್ಲಿಷ್ಟಕರವಾಗಿದೆ. ಈಗ ನಾವು ಯಾವ ಥರ ಪರಿಸ್ಥಿತಿಯಲ್ಲಿ ಇದೆಯಪ್ಪ ಅಂತಂದರೆ ಸಂಪೂರ್ಣ ಒಂದು ಕಷ್ಟದಲ್ಲಿ ದುಡ್ತಾ ಇದ್ದೇವೆ ಜೀವನ. ಇಂಡಿ ತಾಲೂಕಿನಲ್ಲಿ 99% ಬಿತ್ತನೆ ಆಗಿದೆ. ಇನ್ನು 1% ಮಳೆ ಆದ ಕೂಡಲೇ ಬಿತ್ತನೆ ಮಾಡ್ಬೇಕಂತೇಳಿ ಎಲ್ಲ ಗಳೆ ನಮ್ಮ ಹರಿಗಿ ರಾಬ್ ಮಾಡಿ ಇವೆಲ್ಲನ ರೆಡಿ ಇಟ್ಕೊಂಡಿದ್ದಾರೆ. ಇಷ್ಟಕ್ಕೆಲ್ಲನೂ ಕೂಡ ರೈತರಿಗೆ ಸುಮಾರು 1 ಎಕರೆಗೆ ಬಿತ್ತನೆ ಮಾಡ್ಬೇಕಾದ್ರೆ ಯಾವುದೇ ಬೆಳೆ ಮಾಡಲಿ ಸುಮಾರು 25,000 ರಿಂದ 25,000 ರೂಪಾಯಿ ಖರ್ಚಾಗುತ್ತೆ. 25,000 ರೂಪಾಯಿ ಖರ್ಚಾಗುತ್ತೆ. ಈ ಖರ್ಚು ಮಾಡಿದ ಕೂಡಲೇ ಏನು ಬಿತ್ತಿದಾರಲ್ಲ, ಈಗ ಹತ್ತಿ ಬಿತ್ತಿದ್ದಾರೆ ನೋಡಿದ್ದೀರಿ ನೀವು, ಎಕರೆಗೆ 50,000 ರೂಪಾಯಿ ತನಕ ಖರ್ಚು ಬರುತ್ತೆ. ಆ ನಾಟಿಗೆ ಏನು ಬಂದಿದೆಯಲ್ಲ ಚಿಗುರು ಮತ್ತು ಕಮರಿ ಹೋಗ್ತಿದೆ, ಒಣಗ್ತಾ ಇದೆ. ಅದರಿಂದ ತುಂಬ ರೈತರು ಆತಂಕದಲ್ಲಿದ್ದಾರೆ. ಸಾಲದ ಬಾಧೆಯಿಂದ ಆತ್ಮಹತ್ಯೆ ನಿರೀಕ್ಷೆಯಲ್ಲಿ ಕೂಡ ಕೆಲವೊಂದು ಜನ ನಾವು ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಏನು ಅಂತಂದರೆ ಈ ಬಾರಿ ಬರದ ಕರಿಛಾಯ ಆವರಿಸಿದೆ ಅಂತ ಹೇಳ್ಬೋದು. ನಾವೀಗ ವಿಜಯಪುರ ಜಿಲ್ಲೆಯ ಕಟ್ಟ ಕಡೆ ಏನೋ ಒಂದು ಇಂಡಿ ತಾಲೂಕು ಬರ್ತದೆ. ಇಂಡಿ ತಾಲೂಕಿನ ಹತ್ತಿರ ಬರುವಂಥ ಅಂಜುಟಿಗೆ ಏನೊಂದು ಗ್ರಾಮ ಬರ್ತದೆ, ಅದರ ಹತ್ತಿರದಂತಹ ಜಮೀನಲ್ಲಿದ್ದೀವಿ. ನೀವು ನೋಡ್ತಿರ್ಬೋದು ಯಾವ ರೀತಿ ರೈತರ ಜಮೀನುಗಳು ಸಂಪೂರ್ಣವಾಗಿ ಸಪ್ಪೆ ಆಗಿದೆ ಅಂತ ಹೇಳಿ. ಯಾಕಂತಂದರೆ ಅನೇಕ ಜನರು ಏನು ಅಂತಂದರೆ ಈ ರೀತಿ ಏನು ಅಂದರೆ ನೀವು ಬಿತ್ತನೆ ಮಾಡಿದ್ದು ಕೂಡ ಕಂಡು ಬರ್ತಾ ಇದೆ. ಈ ರೀತಿ ಬಿತ್ತನೆ ಮಾಡಿದ ನಂತರ ಅದಕ್ಕೇನಂದರೆ ಮಳೆ ಆಗಿಲ್ಲ. ಆ ಕಾರಣಕ್ಕಾಗಿ ಏನು ಅಂತಂದರೆ ಬೆಳೆ ಏನು ಅಂತಂದರೆ ಬೆಳೆದು ನಿಂತಿದೆ, ಆದರೆ ಮುಂದೆ ಬೆಳಿಲಿಕ್ಕೆ ಅದಕ್ಕೆ ಒಂದು ನೀರಿಲ್ಲಾರದ ಕಾರಣಕ್ಕಾಗಿ ಈ ರೀತಿ ಒಂದು ಒಣಗಿ ಹೋಗಲಿಕ್ಕೆ ಇದೀಗ ಮುಂದಾಗಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಅಂತಂದರೆ ಇದೀಗ ರೈತರು ತೀವ್ರ ಸಂಕಷ್ಟಕ್ಕೆ ಎದುರಾಗಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಏನು ಪರಿಸ್ಥಿತಿ ಇದು ಸಂಪೂರ್ಣವಾಗಿ ಏನು ಅಂತಂದರೆ ವಿಜಯಪುರ ಜಿಲ್ಲೆಯಾದ್ಯಂತ ಇದೇ ರೀತಿ ಇದೆ. ಪ್ರಮುಖವಾಗಿ ಏನು ಅಂತಂದರೆ ಇಂಡಿ ಭಾಗದಲ್ಲಿ ಏನು ಬರುತ್ತೆ ಅಂದರೆ ಇಲ್ಲಿ ಮಳೆ ಮೊದಲೇ ಕಡಿಮೆ, ಅಂಥದ್ರಲ್ಲಿ ಬರದ ಏನಿದೆ ತೀವ್ರವಂಥ ಬರ ಇಲ್ಲಿ ಪ್ರತಿ ಬಾರಿ ಇದ್ದೇ ಇರುತ್ತೆ. ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಮಳೆ ಆದರೂ ಕೂಡ ಇಂಡಿ ತಾಲೂಕಿನಲ್ಲಿ ಮತ್ತು ಏನು ಚಡಚಣ ತಾಲೂಕು ಬರ್ತದೆ, ಎರಡೂ ಕಡೆ ಏನು ಅಂತಂದರೆ ಮಳೆ ಒಂದು ಅಭಾವ ಪ್ರತಿ ವರ್ಷ ಇದ್ದೇ ಇರುತ್ತೆ. ಈ ಬಾರಿ ಅಂತೂ ಸಂಪೂರ್ಣವಾಗಿ ಏನು ಅಂತಂದರೆ ಮಳೆ ಇಲ್ಲದೇ ಸಂಪೂರ್ಣ ರೈತರು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ರೆ ರೈತರು ಕೂಡ ಇಲ್ಲಿದ್ದಾರೆ, ಯಾವ ರೀತಿ ಸಮಸ್ಯೆ ಆಗಿದೆ ಮತ್ತು ಯಾವ ರೀತಿ ತೊಂದರೆಗೆ ಈಡಾಗಿದ್ದಾರೆ ಅನ್ನೋದು ಕೇಳೋಣ. ಸರ್, ಈಗ ಎಷ್ಟು ಜಮೀನಿತ್ತು, ಯಾವ ರೀತಿ ಹತ್ತಿ ಬೆಳೆ ಬೆಳೆದಿದ್ರಿ, ಏನಾಗಿದೆ, ಈ ರೀತಿ ಬೆಳೆ ಬಂದಿದೆ ಒಂದು ಸ್ವಲ್ಪ, ಈಗೇನು ಕೊರತೆ ಇದೆ ಅಂತ? ಏನಾಗಿದೆ ಸರ್, ಸುಮಾರು ಇಂಡಿ ತಾಲೂಕಿನಲ್ಲಿ 99% ಬಿತ್ತನೆ ಆಗಿದೆ. ಇನ್ನು 1% ಮಳೆ ಆದ ಕೂಡಲೇ ಬಿತ್ತನೆ ಮಾಡ್ಬೇಕಂತೇಳಿ ಎಲ್ಲ ಗಳೆ ನಮ್ಮ ಹರಿಗಿ ರಾಬ್ ಮಾಡಿ ಇವೆಲ್ಲನ ರೆಡಿ ಇಟ್ಕೊಂಡಿದ್ದಾರೆ. ಇಷ್ಟಕ್ಕೆಲ್ಲನೂ ಕೂಡ ರೈತರಿಗೆ ಸುಮಾರು 1 ಎಕರೆಗೆ ಬಿತ್ತನೆ ಮಾಡ್ಬೇಕಾದ್ರೆ ಯಾವುದೇ ಬೆಳೆ ಮಾಡಲಿ ಸುಮಾರು 25,000 ರಿಂದ 25,000 ರೂಪಾಯಿ ಖರ್ಚಾಗುತ್ತೆ.